ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧೃತರಾಷ್ಟ್ರನು ತನ್ನ ಮಗನಾದ ದುರ್ಯೋಧನನಿಗೆ ಬುದ್ಧಿವಾದವನ್ನು ಹೇಳುವಂತೆ ಶ್ರೀಕೃಷ್ಣನನ್ನೇ ಪ್ರಾರ್ಥಿಸಿದುದು. ದುರ್ಯೋಧನನಿಗೆ ಶ್ರೀಕೃಷ್ಣನ ಬುದ್ಧಿವಾದಗಳು ಎಂಬ 124ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ಧೃತರಾಷ್ಟ್ರನು ನಾರದನನ್ನು ಕುರಿತು, ಓ ಮಹಾತ್ಮ, ನೀನು ಹೇಳುವುದೆಲ್ಲ ವಾಸ್ತವವೇ, ನನ್ನ ಇಷ್ಟವು ಅದೇ. ಆದರೇನು, ನನ್ನನ್ನು ಕೇಳುವವರಾರು, ನನ್ನಿಂದ ಏನೂ ಸಾಧ್ಯವಿಲ್ಲದಿದೆ ಎಂದು ಹೇಳಿ ಆಮೇಲೆ ಶ್ರೀಕೃಷ್ಣನನ್ನು ಕುರಿತು, ಕೃಷ್ಣ, ನೀನು ಹೇಳಿದ ವಿಷಯಗಳೇನು ಇಹ ಪರಗಳೆರಡಕ್ಕೂ ಶ್ರೇಯಸ್ಕರವೇ ಮತ್ತು ಧರ್ಮಯುಕ್ತವಾದುದು, ನ್ಯಾಯಸಮ್ಮತವಾದುದು. ಆದರೆ ನಾನು ಮಾಡುವುದೇನು? ನನಗೆ ಯಾವುದಕ್ಕೂ ಸ್ವಾತಂತ್ರ್ಯವಿಲ್ಲ, ನನ್ನ ಇಷ್ಟದಂತೆ ನಡೆಯುವುದಕ್ಕೂ ಅವಕಾಶವಿಲ್ಲ. ಈ ದುರ್ಯೋಧನನ ಪ್ರವರ್ತನೆಯು ನನಗೆ ಸ್ವಲ್ಪವೂ ಸೇರುವುದಿಲ್ಲ. ದುರ್ಬುದ್ಧಿಯುಳ್ಳ ನನ್ನ ಮಕ್ಕಳು ನನ್ನನ್ನು ಲಕ್ಷ್ಯ ಮಾಡುವುದಿಲ್ಲ. ಅಪ್ಪ ಕೃಷ್ಣ, ಮೂಢನು, ಅಂಕೆ ಇಲ್ಲದೆ ಸ್ವೇಚ್ಛೆಯಿಂದ ನಡೆಯತಕ್ಕವನು ಆದ ಈ ದುರ್ಯೋಧನನಿಗೆ ಬುದ್ಧಿವಾದಗಳನ್ನು ಹೇಳಿ ಅವನನ್ನು ಸರಿಯಾದ ದಾರಿಗೆ ತರುವುದಕ್ಕೆ ನೀನೇ ಏನಾದರೂ ಪ್ರಯತ್ನಿಸಿ ನೋಡು. ಅವನೇನೋ ನಮ್ಮಲ್ಲಿ ಯಾರ ಹಿತವಾದಗಳನ್ನು ಕೇಳುವ ಹಾಗಿಲ್ಲ. ಹೆತ್ತ ತಾಯಿಯಾದ ಗಾಂಧಾರಿಯು, ಮಹಾತ್ಮನಾದ ವಿದುರನು, ಇನ್ನೂ ನಮಗೆ ಹಿತೈಷಿಗಳಾದ ಭೀಷ್ಮಾದಿಗಳು ಎಷ್ಟೋ ವಿಧವಾಗಿ ಅವನಿಗೆ ಹೇಳಿದುದಾಯಿತು. ಅವನು ಯಾರ ಮಾತನ್ನು ಲಕ್ಷ್ಯ ಮಾಡುವವನಲ್ಲ. ಆದುದರಿಂದ ಓ ಕೃಷ್ಣ, ಪಾಪ ಬುದ್ಧಿಯುಳ್ಳವನು, ಕ್ರೂರನು, ಅವಿವೇಕಿಯು, ದುರಾತ್ಮನು ಆದ ನನ್ನ ಮಗನಿಗೆ ನೀನಾಗಿಯೇ ಒಂದೆರಡು ಬುದ್ಧಿವಾದಗಳನ್ನು ಹೇಳಿ ನೋಡು. ಇದರಿಂದ ನೀನು ನಿನ್ನ ವಿಶ್ವಾಸ ಪಾತ್ರರಾದ ನಮಗೆ ಮಹೋಪಕಾರವನ್ನು ಮಾಡಿದಂತಾಗುವುದು ಎಂದನು. ಸಾಮಾನ್ಯವಾಗಿ ಎಷ್ಟೋ ತಂದೆ ತಾಯಿಯರು ಯೋಗ್ಯರಾದಂತಹ ವ್ಯಕ್ತಿಗಳನ್ನು ಕಂಡು ತಮ್ಮ ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳುವಂತೆ, ಆಗ ಅಂದರೆ ಅವರು ಪೂರ್ತಿ ಕೆಟ್ಟು ಹೋಗಿರುವ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾರೆ. ಆದರೆ ಗಮನಿಸಿ ನೋಡಿದರೆ ಆ ಧೃತರಾಷ್ಟ್ರನ ಮನಸ್ಸಿನಲ್ಲಿದ್ದ ವಾಂಛೆಯೇ, ಧೃತರಾಷ್ಟ್ರನ ಮನಸ್ಸಿನಲ್ಲಿ ರಾಜ್ಯವನ್ನು ತಾನೇ ಪೂರ್ತಿಯಾಗಿ ಅನುಭವಿಸಬೇಕು ಎಂಬ ಇದ್ದಂತಹ ದುರಾಶೆಯೇ ದುರ್ಯೋಧನನನ್ನು ಕೆಡಿಸಿದುದಲ್ಲವೇ? ದುರ್ಯೋಧನನು ಬಾಲ್ಯದಲ್ಲಿಯೇ ಮಾಡುತ್ತಿದ್ದಂತಹ ಪುಂಡಾಟಗಳನ್ನು ತನಗೆ ಯೋಗ್ಯವಾದದೇ ಎಂದು ಭಾವಿಸಿ ಧೃತರಾಷ್ಟ್ರನು ಕ್ಷಮಿಸಿದ್ದೇ ಅಂದಿನ ತಪ್ಪಲ್ಲವೇ? ಆತ ಭೀಮನನ್ನು ಕೊಲ್ಲಲು ಪ್ರಯತ್ನಿಸಿದಾಗ ವಾರಣಾವತದ ಅರಮನೆಯಲ್ಲಿ ಆ ಪಾಂಡವರೆಲ್ಲರನ್ನು ಸುಟ್ಟು ಹಾಕಲು ಪ್ರಯತ್ನಿಸಿದಾಗಲೇ ಧೃತರಾಷ್ಟ್ರನು ತಡೆದಿದ್ದರೆ ಮುಂದೆ ದುರ್ಯೋಧನನು ಈ ಮಟ್ಟಕ್ಕೆ ಬೆಳೆಯುತ್ತಿರಲಿಲ್ಲ. ಈ ರೀತಿ ತಮ್ಮ ಮಕ್ಕಳು ಸರ್ವನಾಶವಾಗಲು, ತಮ್ಮ ಮಕ್ಕಳು ದುರ್ಗತಿಗೆ ಅಥವಾ ಅವರು ದುಷ್ಟ ಕಾರ್ಯಕ್ಕೆ, ದುಷ್ಟ ಮಾರ್ಗ ದುರ್ಮಾರ್ಗಗಳನ್ನು ಹಿಡಿಯಲು ಮೊದಲು ನಾವೇ ಕಾರಣರಾಗಿ, ಅಯ್ಯೋ ಮಕ್ಕಳಲ್ಲವೇ, ಅವರಿಗೇನು ತಿಳಿಯುತ್ತದೆ ಎಂಬ ಅಲಕ್ಷ್ಯದಿಂದಲೋ, ಅಥವಾ ಒಂದು ರೀತಿಯಲ್ಲಿ ಅವರು ಮಾಡುತ್ತಿರುವುದು ನಮಗೂ ನಮ್ಮ ಒಂದು ಅಹಂಕಾರಕ್ಕೂ ಅದು ಪುಷ್ಟಿ ಕೊಡುತ್ತದೆ ಎಂಬ ಕಾರಣದಿಂದಾಗಿ ಅದನ್ನು ಸಹಿಸಿಕೊಂಡು ಬಂದು ಮುಂದೆ ಅದು ಹದ್ದು ಮೀರಿದಾಗ ಅದನ್ನು ಸರಿಪಡಿಸಲು ಹೋದರೆ ಎಂದಿಗಾದರೂ ಅದು ಸಾಧ್ಯವಾಗುವುದೇ? ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ನೋಡು ಎಂದು ಹಿರಿಯರು ಈ ಕಾರಣದಿಂದಾಗಿ ಹೇಳಿರುವುದಲ್ಲವೇ? ಆದರೂ ಈಗ ಧೃತರಾಷ್ಟ್ರನು ತಾನು ಈಗ ಅಸಹಾಯಕನಾಗಿರುವುದಾಗಿ ಹೇಳಿಕೊಳ್ಳುತ್ತಾನೆ. ಹಿಂದೆ ಆತನ ಕೈಯಲ್ಲಿ ಸಾಧ್ಯವಿದ್ದಾಗ ಏನು ಮಾಡದೆ ಹೋಗಿರುತ್ತಾನೆ. ಆದರೂ ಕೃಷ್ಣನನ್ನು ಆತ ಕೇಳಿಕೊಂಡಂತೆ ಕೃಷ್ಣನು ಕೂಡ ದುರ್ಯೋಧನನಿಗೆ ಬುದ್ಧಿವಾದವನ್ನು ಹೇಳಲು ಪ್ರಯತ್ನಿಸುತ್ತಾನೆ. ಎಲ್ಲ ಧರ್ಮ ಅರ್ಥ ತತ್ವಗಳನ್ನು ಬಲ್ಲವನಾದ ಆ ಶ್ರೀಕೃಷ್ಣನು ಕೋಪ ಸ್ವಭಾವವುಳ್ಳ ದುರ್ಯೋಧನನನ್ನು ಅನುನಯ ಪೂರ್ವಕವಾಗಿ ಕರೆದು, ಓ ಕೌರವ ಶ್ರೇಷ್ಠ ದುರ್ಯೋಧನ, ನನ್ನ ಮಾತನ್ನು ಲಾಲಿಸಿ ಕೇಳು. ಮುಖ್ಯವಾಗಿ ನಿನ್ನ ಮತ್ತು ನಿನ್ನ ಕಡೆಯವರೆಲ್ಲರ ಕ್ಷೇಮಕ್ಕಾಗಿ ನಾನು ಹೇಳುವೆನು. ನೀನು ಮಹಾಪ್ರಾಜ್ಞವಂತರಿದ್ದ ದೊಡ್ಡ ಕುಲದಲ್ಲಿ ಹುಟ್ಟಿದವನು. ನಿನ್ನ ಕುಲಕ್ಕೂ ನಿನ್ನ ಹಿರಿಯರ ಗೌರವಕ್ಕೂ ತಕ್ಕಂತೆ ಸಾಧುಗಳ ಮಾರ್ಗದಲ್ಲಿಯೇ ನಡೆಯಬೇಕು. ನೀನಾದರೂ ಸಾಮಾನ್ಯನಲ್ಲ. ಅನೇಕ ಶಾಸ್ತ್ರಗಳನ್ನು ಕೇಳಿದವನು, ಸದ್ವೃತ್ತಗಳಿಂದ ಕೂಡಿದವನು, ಎಲ್ಲ ಗುಣಗಳಿಂದ ತುಂಬಿದವನು. ಇಂತಹ ನೀನು ಕುಲಹೀನರು, ದುರಾತ್ಮರು, ಘಾತುಕರು, ಲಜ್ಜೆ ಇಲ್ಲದವರು ಆದವರ ದಾರಿಯನ್ನು ಹಿಡಿಯಬಾರದು. ಈಗ ನೀನು ಯೋಚಿಸಿರುವ ಮಾರ್ಗವೆಲ್ಲ
ಅಂತಹ ನೀಚ ಜನರು ಅನುಸರಿಸತಕ್ಕ ಮಾರ್ಗಗಳೇ. ಈ ಲೋಕದಲ್ಲಿ ಸತ್ಪುರುಷರ ಪ್ರವರ್ತನವೆಲ್ಲವೂ ಧರ್ಮಾರ್ಥಗಳಿಂದ ಕೂಡಿದುದಾಗಿಯೇ ಕಾಣುವುದು. ಅದಕ್ಕೆ ವಿಪರೀತವಾಗಿ ಪ್ರವರ್ತಿಸತಕ್ಕವರು ಸತ್ತುಗಳೇ. ನೀನು ಸತ್ಪುರುಷರ ವರ್ಗಕ್ಕೆ ಸೇರಿದವನಾದರೂ ಅದಕ್ಕೆ ವಿಪರೀತವಾದ ಅಸತ್ತುಗಳ ಪ್ರವರ್ತನವೇ ನಿನ್ನಲ್ಲಿ ಕಾಣುತ್ತಿದೆ. ಓ ದುರ್ಯೋಧನ, ಈಗ ನೀನು ಹಿಡಿದಿರುವ ಹಠವು ಬಹಳ ಅಧರ್ಮಕ್ಕೂ ಪ್ರಾಣಹಾರಕವಾದ ಅಪಾಯಕ್ಕೂ ಕಾರಣವಾಗಿದೆ. ಇದರಿಂದ ನಿಷ್ಕಾರಣವಾದ ಅನಿಷ್ಟಕ್ಕೂ ಅವಕಾಶ ಉಂಟು. ಇದಲ್ಲದೆ ನಿನ್ನ ಉದ್ದೇಶವೂ ಸಾಧ್ಯವೂ ಅಲ್ಲ. ಆದುದರಿಂದ ಈ ಅನರ್ಥವನ್ನು ದೂರ ಮಾಡಿ ನಿನ್ನ ಶ್ರೇಯಸ್ಸಿಗೆ ಮಾರ್ಗವನ್ನು ನೋಡು. ಇದರಿಂದ ನಿನಗೆ ಮಾತ್ರವಲ್ಲದೆ ನಿನ್ನ ಸಹೋದರರಿಗೂ ಮಿತ್ರರಿಗೂ ಕ್ಷೇಮವುಂಟು. ಆದುದರಿಂದ ಧರ್ಮಕ್ಕೂ ಯಶಸ್ಸಿಗೂ ಹಾನಿಕರವಾದ ಕಾರ್ಯದಿಂದ ನೀನು ಮುಕ್ತನಾಗುವೆ. ಓ ದುರ್ಯೋಧನ, ಪ್ರಾಜ್ಞರು, ಶೂರರು, ಮಹೋತ್ಸಾಹವುಳ್ಳವರು, ಜಿತೇಂದ್ರಿಯರು, ಅನೇಕ ವಿಷಯಗಳನ್ನು ಕೇಳಿ ಬಲ್ಲವರು ಆದ ಪಾಂಡವರೊಡನೆ ಸಂಧಿಯನ್ನು ಮಾಡಿಕೊಂಡು ಸುಖದಿಂದಿರು. ಈ ಕಾರ್ಯವು ನಿನ್ನ ತಂದೆಯಾದ ಧೃತರಾಷ್ಟ್ರನಿಗೂ, ನಿನ್ನ ತಾತನಾದ ಭೀಷ್ಮನಿಗೂ, ನಿನ್ನ ಗುರುವಾದ ದ್ರೋಣಾಚಾರ್ಯನಿಗೂ, ಧೀಮಂತನಾದ ವಿದುರನಿಗೂ ಎಲ್ಲರಿಗೂ ಪ್ರಿಯವು. ಕೃಪಾ, ಸೋಮದತ್ತ, ಬಾಹ್ಲೀಕ, ಅಶ್ವತ್ಥಾಮ, ವಿಕರ್ಣ, ಸಂಜಯ, ವಿವಿಂಶತಿ ಮೊದಲಾದ ನಿನ್ನ ಕಡೆಯವರೆಲ್ಲರಿಗೂ ಇದು ಬಹಳ ಪ್ರಿಯವಾಗಿದೆ. ಎಲ್ಲರಿಗೂ ಇದರಿಂದ ಕ್ಷೇಮವುಂಟು. ನಿನ್ನ ಜ್ಞಾತಿಗಳಿಗೂ ಮಿತ್ರರಿಗೂ ಇದು ವಿಶೇಷ ಸಮ್ಮತವಾದುದೇ. ಈ ಶಾಂತಿಯಿಂದ ಸಮಸ್ತ ಜಗತ್ತಿಗೂ ಸುಖವುಂಟು. ಓ ದುರ್ಯೋಧನ, ನೀನು ಅಕಾರ್ಯಗಳಿಗೆ ಲಜ್ಜಿಸುವ ಸ್ವಭಾವವುಳ್ಳವನು, ದುಷ್ಟ ಕುಲದಲ್ಲಿ ಹುಟ್ಟಿದವನು, ಶಾಸ್ತ್ರಗಳನ್ನು ಕೇಳಿದವನು, ಘಾತುಕ ಸ್ವಭಾವವಿಲ್ಲದವನು. ಆದುದರಿಂದ ನಿನ್ನ ತಂದೆ ತಾಯಿಗಳ ಮಾತಿಗೆ ವಿಧೇಯನಾಗಿರು. ತಂದೆಯ ಮಾತನ್ನು ಕೇಳುವುದೇ ಸತ್ಪುರುಷರ ಲಕ್ಷಣವು. ಈಗ ನೀನು ನಿನ್ನ ತಂದೆ ತಾಯಿಗಳ ಹಿತವಾದವನ್ನು ನಿರಾಕರಿಸಿ ಹೋದರೆ ಮುಂದೆ ಮಹಾ ವಿಪತ್ತಿಗೆ ಸಿಕ್ಕಿಬಿದ್ದು ಆಗ ನೀನು ಈ ಬುದ್ಧಿವಾದಗಳನ್ನು ಸ್ಮರಿಸಿಕೊಂಡು ಪಶ್ಚಾತ್ತಾಪ ಪಡುವೆ. ಓ ರಾಜಕುಮಾರ, ನಿನ್ನ ತಂದೆಗೂ ಅವನ ಕಡೆಯವರೆಲ್ಲರಿಗೂ ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳುವುದರಲ್ಲಿಯೇ ಸಂಪೂರ್ಣವಾದ ಇಷ್ಟವು. ನೀನು ಅದನ್ನೇ ಆಧರಿಸು. ಹಿತೈಷಿಗಳು ಹೇಳಿದ ಮಾತನ್ನು ಮೀರಿ ಅವನು ನಡೆಯುವನು. ಅಂಥವನು ಮುಂದೆ ಅದರಿಂದ ಕಷ್ಟಕ್ಕೆ ಸಿಕ್ಕಿಬಿದ್ದು ಬಹಳ ಸಂಕಟಕ್ಕೆ ಒಳಗಾಗುವನು. ಹಿಂಪಾಕವೆಂಬ ವಿಷಫಲವನ್ನು ತಿಂದವನಿಗೆ ಅದು ಜೀರ್ಣ ದಶೆಗೆ ಬರುವಾಗ ಹೇಗೆ ದೇಹವನ್ನು ಸುಟ್ಟು ಬಿಡುವುದೋ ಹಾಗೆ ಅವನನ್ನು ಸಂಕಟಗೊಳಿಸುವುದು. ಯಾವನು ಮೂರ್ಖ ಸ್ವಭಾವದಿಂದ ಇತರರ ಹಿತವಾದಗಳಿಗೆ ಕಿವಿಗೊಡುವುದಿಲ್ಲವೋ ಅವನು ಮುಂದೆ ಯಾವ ಕಾರ್ಯಕ್ಕೂ ಹಿಂದು ಮುಂದು ತೋರದೆ ಆಲಸ್ಯಕ್ಕೊಳಗಾಗಿ ತನ್ನ ಪ್ರಯೋಜನವನ್ನು ಕೆಡಿಸಿಕೊಂಡು ಸಂಕಟ ಪಡಬೇಕಾಗುವುದು. ಯಾವನು ಇತರರ ಹಿತವಾದವನ್ನು ಕೇಳಿದೊಡನೆ ತನ್ನ ಮತವನ್ನು ಬಿಟ್ಟು ಆ ದಾರಿಯನ್ನು ಹಿಡಿಯುವನು ಅಂಥವನೇ ಲೋಕದಲ್ಲಿ ಸುಖವನ್ನು ಹೊಂದುವನು. ಯಾವನು ತನ್ನ ಹಿತಕ್ಕಾಗಿ ಹೇಳಿದ ಮಿತ್ರರ ಮಾತನ್ನು ವಿರೋಧ ಬುದ್ಧಿಯಿಂದ ನಿರಾಕರಿಸಿ ತನಗೆ ಪ್ರತಿಕೂಲವಾದ ವಾಕ್ಯಗಳಿಗೆ ಕಿವಿಗೊಡುವನು ಅಂಥವನು ಶೀಘ್ರದಲ್ಲಿಯೇ ಶತ್ರುಗಳ ವಶನಾಗುವನು. ಯಾವನು ಸಜ್ಜನರ ಅಭಿಪ್ರಾಯವನ್ನು ಮೀರಿ ಅಸತ್ತುಗಳ ಇಷ್ಟದಂತೆ ಪ್ರವರ್ತಿಸುವನೋ ಅವನು ಅವನ ಕಡೆಯವರು ಬಹುಶೀಘ್ರದಲ್ಲಿಯೇ ವ್ಯಸನಕ್ಕೀಡಾಗುವರು. ಯಾವನು ತನ್ನ ಪ್ರಧಾನ ಮಂತ್ರಿಗಳನ್ನು ಬಿಟ್ಟು ಹೀನ ಜನರ ಇಷ್ಟದಂತೆ ಹೋಗುವನು ಅವನು ಭಯಂಕರವಾದ ವಿಪತ್ತಿಗೆ ಗುರಿಯಾಗುವನು. ಇದರಿಂದ ಅವನು ಉತ್ತೀರ್ಣನಾಗುವುದು ಕಷ್ಟವೇ. ಅಸತ್ತುಗಳನ್ನೇ ಹಿಂಬಾಲಿಸುತ್ತಾ ಕಪಟವಾದ ನಡತೆಯುಳ್ಳವನಾಗಿ ಹಿತೈಷಿಗಳಾದ ಸಜ್ಜನರ ಮಾತನ್ನು ಕೇಳದೆ ಯಾವನು ತನ್ನವರನ್ನು ಬಿಟ್ಟು ಇತರರನ್ನು ಅನುಸರಿಸುವನೋ ಅಂಥವನನ್ನು ಈ ಭೂಮಿಯೇ ತೊರೆದು ಬಿಡುವುದು. ಗೌರವೇಂದ್ರ, ಈಗ ನಿನ್ನ ಪ್ರವರ್ತನೆಯು ಹಾಗೆಯೇ ಇದೆ. ನೀನು ವೀರರಾದ ನಿನ್ನ ಕಡೆಯವರೊಡನೆ ವಿರೋಧಿಸುತ್ತಾ ಮೂಢರು, ಕೈಲಾಗದವರು, ಅಸತ್ತುಗಳು ಆದ ಬೇರೆಯವರಿಂದ ರಕ್ಷಣವನ್ನು ಕೋರುತ್ತಿರುವೆ. ಲೋಕದಲ್ಲಿ ನೀನು ಹೊರತು ಬೇರೆ ಯಾವನು ತಾನೇ ಇಂದ್ರ ಸಮಾನರು ಮಹಾರಥರು ಆದ ಸ್ವಂತ ಜ್ಞಾತಿಗಳನ್ನು ಬಿಟ್ಟು ಇತರರನ್ನು ನಂಬಿ ಅದರಿಂದ ಕ್ಷೇಮವನ್ನು ಕೋರುವನು? ಹುಟ್ಟಿದುದು ಮೊದಲು ಆ ಪಾಂಡವರನ್ನು ನೀನು ಪ್ರತಿನಿತ್ಯವೂ ಅನೇಕ ವಿಷಯವಾಗಿ ಕಷ್ಟಪಡಿಸಿರುವೆ. ಹಾಗಿದ್ದರೂ ಧರ್ಮಾತ್ಮರಾದುದರಿಂದ ಆ ಪಾಂಡವರು ನಿನ್ನಲ್ಲಿ ಯಾವಾಗಲೂ ಕೋಪಿಸಿದವರಲ್ಲ. ನೀನು ಹುಟ್ಟಿದುದು ಮೊದಲು ನಿನ್ನ ಬಂಧುಗಳಾದ ಅವರಲ್ಲಿ ವಂಚನೆಯಿಂದಲೇ ನಡೆಯುತ್ತಿರುವೆ. ಯಶಸ್ವಿಗಳಾದ ಅವರಾದರೂ ನಿನ್ನಲ್ಲಿ ಅಭಿಮಾನದಿಂದಲೇ ವರ್ತಿಸುತ್ತಿರುವರು.
ಓ ಭರತ ಶ್ರೇಷ್ಠ, ನೀನು ಇನ್ನು ಮೇಲೆ ನಿನ್ನ ಪ್ರಧಾನ ಬಂಧುಗಳಾದ ಅವರ ವಿಷಯದಲ್ಲಿ ಅದೇ ವಿಧವಾದ ಸೌಹಾರ್ದದಿಂದ ವರ್ತಿಸು. ಕೋಪಕ್ಕೆ ವಶನಾಗಬೇಡ. ತಿಳುವಳಿಕೆಯುಳ್ಳವರ ಪ್ರವರ್ತನೆ ಎಲ್ಲವೂ ಧರ್ಮ ಅರ್ಥ ಕಾಮಗಳೆಂಬ ತ್ರಿವರ್ಗಗಳನ್ನೇ ಅನುಸರಿಸುವವು. ಆ ಮೂರು ಪುರುಷಾರ್ಥಗಳು ಕೈಗೂಡದಿದ್ದಾಗ ಮನುಷ್ಯರು ಧರ್ಮಾರ್ಥಗಳೆರಡನ್ನಾದರೂ ಬಿಟ್ಟು ಅಗಲದಂತೆ ವರ್ತಿಸುವರು. ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳಲ್ಲಿ ಕೆಲವರು ಒಂದೊಂದನ್ನೇ ಅವಲಂಬಿಸುವುದುಂಟು. ಅವರಲ್ಲಿ ಉತ್ತಮನಾದವನು ಧರ್ಮವನ್ನೇ ಪ್ರಧಾನವಾಗಿ ಅನುಸರಿಸುವನು. ಮಧ್ಯಮನು ಕಲಹ ಕಾರಣವಾದ ಅರ್ಥಕ್ಕೆ ಆಸೆ ಪಡುವನು. ಮೂಢನಾದವನು ಕಾಮ ಒಂದನ್ನೇ ಅನುಸರಿಸುವನು. ಇಂದ್ರಿಯಗಳಿಗೆ ವಶನಾಗಿ ಧರ್ಮವನ್ನು ನಿರಾಕರಿಸುವ ಮೂಢನು ಕೆಟ್ಟ ದಾರಿಗಳಿಂದಲೇ ಅರ್ಥ ಕಾಮಗಳನ್ನು ಗಳಿಸುವುದಕ್ಕೆ ತೊಡಗಿ ಅದರಿಂದ ನಾಶವನ್ನು ಹೊಂದುವನು. ಆದುದರಿಂದ ಅರ್ಥ ಕಾಮಗಳನ್ನು ಅಪೇಕ್ಷಿಸುವವನಾದರೂ ಧರ್ಮವನ್ನು ಅನುಸರಿಸಿಯೇ ಅದರಲ್ಲಿ ಪ್ರವರ್ತಿಸಬೇಕು. ಧರ್ಮವನ್ನು ಬಿಟ್ಟು ಕಾಮಗಳನ್ನು ಎಂದಿಗೂ ಕಾಮಗಳು ಎಂದಿಗೂ ಕ್ಷೇಮಕರಗಳಾಗಲಾರವು. ಧರ್ಮವನ್ನು ಬಿಟ್ಟು ಅರ್ಥ ಕಾಮಗಳು ಎಂದಿಗೂ ಕ್ಷೇಮಕರಗಳಾಗಲಾರವು. ರಾಜ, ಆದುದರಿಂದ ತ್ರಿವರ್ಗಕ್ಕೂ ಧರ್ಮವೇ ಅವಲಂಬನವು. ಆ ಧರ್ಮವನ್ನು ಹಿಡಿದವನು ಹೊದರಿನಲ್ಲಿ ಬಿದ್ದ ಬೆಂಕಿಯ ಕಿಡಿಯಂತೆ ಬಹು ಶೀಘ್ರದಲ್ಲಿ ವೃದ್ಧಿ ಹೊಂದುವನು. ಆದುದರಿಂದ ಓ ದುರ್ಯೋಧನ, ನೀನು ಸಮಸ್ತ ರಾಜರಿಗೂ ಸಾಮಾನ್ಯವಾದ ಈ ಸಾಮ್ರಾಜ್ಯವನ್ನು ಈಗ ಅನ್ಯಾಯದ ಮಾರ್ಗದಿಂದ ಸ್ಥಿರಪಡಿಸಿಕೊಳ್ಳಬೇಕೆಂದು ಬಯಸುವೆ. ನಿಷ್ಕಪಟವಾಗಿ ವರ್ತಿಸುವವರಲ್ಲಿ ಕಪಟ ಮಾರ್ಗದಿಂದ ಯಾವನು ಪ್ರವರ್ತಿಸುವನೋ ಅಂಥವನು ಕೊಡಲಿಯ ಕಾವು ಕುಲಕ್ಕೆ, ಅಂದರೆ ಆ ಕೊಡಲಿಗೆ ಹಾಕಿದಂತಹ ಹಿಡಿ ತನ್ನ ಕುಲಕ್ಕೆ ಮೃತ್ಯುವಾಗುವಂತೆ ತನ್ನ ಮೂಲ ಛೇದನಕ್ಕೆ ತಾನೇ ಕಾರಣನಾಗುವನು. ಯಾವನಿಗೆ ಒಬ್ಬನು ಅವಮಾನವನ್ನು ನಿಜವಾಗಿ ಕೋರುವುದಿಲ್ಲವೋ ಅವನ ಬುದ್ಧಿಯನ್ನು ಕಲಗಿಸಬಾರದು. ಅವನ ಬುದ್ಧಿಯು ಕದಲಿಸಲ್ಪಡದಿರುವವರೆಗೆ ಅವನು ಯಾವ ಕೇಡನ್ನು ಯೋಚಿಸದೆ ನಲ್ಮೆಯಿಂದಲೇ ನಡೆಯುವನು. ಒಳ್ಳೆ ಮನಸ್ಸುಳ್ಳವನು ಇತರರು ಎಷ್ಟೇ ಮೂಢರಾಗಿದ್ದರೂ ಅವರನ್ನು ಅವಮಾನಗೊಳಿಸಲಾರನು. ಹೀಗಿರುವಾಗ ಅಂತಹ ಗುಣಾಢ್ಯರಾದ ಪಾಂಡವರ ವಿಷಯದಲ್ಲಿ ನೀನು ಅತಿಕ್ರಮಿಸಿ ಹೋಗಬಾರದೆಂಬುದನ್ನು ಹೇಳಬೇಕೆ? ಮನಸ್ಸಿನಲ್ಲಿ ಅಸೂಯೆ ಅಥವಾ ಕೋಪ ಉಂಟಾಗಿ ಅದರಿಂದ ಮೈಮರೆತವನು ಯಾವುದೊಂದನ್ನು ತಿಳಿಯಲಾರನು. ಓ ಕೌರವ ಶ್ರೇಷ್ಠ, ಮಿತಿಮೀರಿ ಹೋದುದೆಲ್ಲ ಇತರರಿಂದ ಅಡಗಿಸಲ್ಪಡುವುದು ಸಹಜವೇ. ನೀನು ಇದರ ನಿಜಾಂಶವನ್ನು ಚೆನ್ನಾಗಿ ಆಲೋಚಿಸಿ ನೋಡು. ಈಗ ದುರ್ಜನರ ಸಹವಾಸವನ್ನು ಬಿಟ್ಟು ಪಾಂಡವರೊಡನೆ ಸೇರಿಕೊಳ್ಳುವುದೇ ನಿನಗೆ ಶ್ರೇಯಸ್ಕರವು. ಅವರ ಮೆಚ್ಚುಗೆಯಿಂದ ನೀನು ನಿನ್ನ ಎಲ್ಲ ಕೋರಿಕೆಗಳನ್ನು ಪಡೆಯಬಹುದು. ಓ ದುರ್ಯೋಧನ, ನೀನು ಈಗ ಅನುಭವಿಸುವ ಭೂಮಿಯು ಕೂಡ ಆ ಪಾಂಡವರಿಂದ ವೃದ್ಧಿಗೊಳಿಸಲ್ಪಟ್ಟಿದೆ. ಅವರಿಂದ ನಿರ್ಮಿತವಾದ ಭೂಮಿಯನ್ನು ಅನುಭವಿಸುವ ನೀನು ಈಗ ಅವರನ್ನು ದೂರ ಮಾಡಿ ಇತರರಿಂದ ನಿನ್ನ ರಕ್ಷಣೆಯನ್ನು ಕೋರುತ್ತಿರುವೆ. ಈ ದುಶ್ಯಾಸನನು, ದುರ್ವಿಷಹನು, ಈ ಕರ್ಣನು, ಈ ಶಕುನಿ ಇವರಲ್ಲಿ ನಿನ್ನ ಅಧಿಕಾರವನ್ನೆಲ್ಲ ಒಪ್ಪಿಸಿ ಅದರಿಂದ ನೀನು ಅಧಿಕವಾದ ಭಾಗ್ಯವನ್ನು ಅನುಭವಿಸಬೇಕೆಂದು ಬಯಸುವೆ. ದುರ್ಯೋಧನ, ಜ್ಞಾನದಲ್ಲಿಯಾಗಲಿ ಧರ್ಮಾರ್ಥಗಳಲ್ಲಿಯಾಗಲಿ ಇವರು ನಿನಗೆ ಸರಿಯಾದ ನಿಯಾಮಕರಲ್ಲ. ಪರಾಕ್ರಮದಲ್ಲಿಯೂ ಇವರು ಪಾಂಡವರನ್ನು ಸೋಲಿಸುವುದಕ್ಕೆ ತಕ್ಕ ಬಲವುಳ್ಳವರಲ್ಲ. ಅಷ್ಟೇಕೆ, ಈಗ ನೀನು ನಿನ್ನ ಸಹಾಯಕ್ಕಾಗಿ ಕರೆಸಿಕೊಂಡಿರುವ ಈ ಸಮಸ್ತ ರಾಜರು ಒಟ್ಟುಗೂಡಿದರು ಯುದ್ಧದಲ್ಲಿ ಕೋಪಗೊಂಡ ಭೀಮನ ಮುಖವನ್ನಾದರೂ ನಿಂತು ನೋಡುವುದಕ್ಕೆ ಶಕ್ತರಲ್ಲ. ಇವರು ತಂದಿಟ್ಟುಕೊಂಡಿರುವ ಎಲ್ಲಾ ಸೈನ್ಯವು ಆ ಪಾಂಡವರ ಮುಂದೆ ನಿಲ್ಲಲಾರವು. ದುರ್ಯೋಧನ, ಈ ಭೀಷ್ಮನು, ಈ ದ್ರೋಣನು, ಈ ಕರ್ಣನು, ಈ ಕೃಪನು, ಸೋಮದತ್ತ ಪುತ್ರನಾದ ಈ ಭೂರಿಶ್ರವಸ್ಸು, ಅಶ್ವತ್ಥಾಮನು, ಈ ಸೈಂಧವನು ಇವರೆಲ್ಲರೂ ಅರ್ಜುನನೊಡನೆ ಎದಿರಾಗಿ ನಿಂತು ಯುದ್ಧ ಮಾಡುವುದಕ್ಕೆ ಸಮರ್ಥರಲ್ಲ. ಈ ಅರ್ಜುನನನ್ನು ಯುದ್ಧದಲ್ಲಿ ಜಯಿಸುವುದಕ್ಕೆ ಎಲ್ಲಾ ದೇವಾಸುರರಿಂದಾಗಲಿ ಮನುಷ್ಯರಿಂದಾಗಲಿ ಗಂಧರ್ವರಿಂದಾಗಲಿ ಸಾಧ್ಯವಿಲ್ಲ. ಆದುದರಿಂದ ಓ ಕೌರವೇಂದ್ರ, ನೀನು ಯುದ್ಧಕ್ಕೆ ಆಸೆ ಪಡಬೇಡ. ನಿನ್ನಲ್ಲಿ ನೀನೇ ಯೋಚಿಸಿ ನೋಡು. ಈ ರಾಜ ಸಮೂಹದ ಮೊತ್ತದಲ್ಲಿ ಹುಡುಕಿದರು ಆ ಅರ್ಜುನನನ್ನು ಯುದ್ಧದಲ್ಲಿ ಎದುರಿಸಿ ಕ್ಷೇಮದಿಂದ ಹಿಂತಿರುಗಿ ಹೋಗಬಲ್ಲ ಗಂಡಸು ಯಾವನಾದರೂ ಒಬ್ಬನು ದೊರಕಬಹುದೇ ನೋಡು. ಮುಂದೆ ಯುದ್ಧದಲ್ಲಿ ಜನಕ್ಷಯವಾಗುವುದೇನೋ ನಿಜವು. ದುರ್ಯೋಧನ, ಅನ್ಯಾಯವಾಗಿ ಈ ಜನಗಳನ್ನೆಲ್ಲ ಆ ಯುದ್ಧದಲ್ಲಿ ಕೊಲ್ಲಿಸುವುದರಿಂದ ನಿನಗೆ ಬಂದ ಫಲವೇನು?
ಇವರನ್ನೆಲ್ಲ ಅಲ್ಲಿಗೆ ತಂದು ಕೊಲ್ಲಿಸುವುದಕ್ಕೆ ಬದಲಾಗಿ ಯಾವನೊಬ್ಬನನ್ನು ಜಯಿಸಿದರೆ ನಿನಗೆ ಎಲ್ಲವನ್ನೂ ಜಯಿಸಿದಂತಾಗುವುದು. ಅಂತಹವನನ್ನು ಜಯಿಸತಕ್ಕ ಯಾವನಾದರೂ ಒಬ್ಬ ಪುರುಷನಿದ್ದರೆ ಅಂಥವನನ್ನು ನನಗೆ ತೋರಿಸು. ಹಿಂದೆ ಯಾವನು ಕಾಂಡವ ಪ್ರಸ್ಥವೆಂಬ ಪ್ರದೇಶದಲ್ಲಿ ದೇವ ದಾನವ ಯಕ್ಷ ಗಂಧರ್ವ ಗರುಡ ಪನ್ನಗಾದಿ ದೇವಗಣಗಳನ್ನೆಲ್ಲ ಜಯಿಸಿದನು, ಅಂಥವನೊಡನೆ ಯಾವ ಮನುಷ್ಯನು ತಾನೇ ಇದಿರಾಗಿ ನಿಂತು ಯುದ್ಧ ಮಾಡಬಲ್ಲನು? ಅದರಿಂದಾಚೆಗೆ ವಿರಾಟ ನಗರದಲ್ಲಿ ಅದಕ್ಕಿಂತಲೂ ಆಶ್ಚರ್ಯಕರವಾದ ಸಂಗತಿಯು ನಡೆಯುತ್ತೆಂದು ಕೇಳುವೆವು. ಒಬ್ಬನೇ ಅನೇಕರನ್ನು ಜಯಿಸಬಲ್ಲವನೆಂಬುದಕ್ಕೆ ಅದಕ್ಕಿಂತ ನಿದರ್ಶನವು ಬೇಕೇ? ಸಾಕ್ಷಾತ್ ರುದ್ರನೇ ಯುದ್ಧದಲ್ಲಿ ಯಾವನ ಪರಾಕ್ರಮಕ್ಕೆ ಮೆಚ್ಚಿದನು, ಯಾವನು ಎಂಥವರಿಗೂ ದುರ್ಜಯರಾಗಿ ವಿಷ್ಣುವೆಂದು ಯುದ್ಧದಲ್ಲಿ ಕದಲದವನೆಂದು ಪ್ರಸಿದ್ಧಿಗೊಂಡಿರುವನು, ಅಂಥವನನ್ನು ಈಗ ನೀನು ಜಯಿಸಬೇಕೆಂದು ಆಸೆ ಪಡುತ್ತಿರುವೆ. ಇದಲ್ಲದೆ ನನ್ನ ಸಹಾಯ ಬಲವುಳ್ಳ ಆ ಅರ್ಜುನನನ್ನು ಸಾಕ್ಷಾತ್ ದೇವೇಂದ್ರನಾದರೂ ಎದುರಿಸಿ ನಿಲ್ಲಲಾರನು ಎಂಬುದೇನೋ ನಿಶ್ಚಯವೇ. ದುರ್ಯೋಧನ, ಹೆಚ್ಚು ಮಾತಿನಿಂದೇನು? ಆ ಅರ್ಜುನನನ್ನು ಯುದ್ಧದಲ್ಲಿ ಯಾವನು ಜಯಿಸುವನು ಅವನು ಸಾಮಾನ್ಯ ಮನುಷ್ಯನಾಗಿರಲಾರನು. ಅವನು ತನ್ನ ಕೈಯಿಂದಲೇ ಭೂಮಿಯನ್ನೆತ್ತುವನು, ಕೋಪದಿಂದಲೇ ಈ ಪ್ರಜೆಗಳನ್ನೆಲ್ಲ ದಹಿಸಿ ಬಿಡುವನು, ದೇವತೆಗಳನ್ನೆಲ್ಲ ಸ್ವರ್ಗದಿಂದ ತಳ್ಳಿಬಿಡುವನು. ಅಂಥವನು ನಿನ್ನಲ್ಲಿ ಯಾವನುಂಟು? ಆದುದರಿಂದ ದುರ್ಯೋಧನ, ನಿನ್ನ ಮಕ್ಕಳ, ನಿನ್ನ ಸಹೋದರರ ಮತ್ತು ನಿನ್ನ ಬಂಧುಗಳೆಲ್ಲರ ಹಿತವನ್ನು ನೋಡು. ನಿನಗಾಗಿ ಅವರೆಲ್ಲರೂ ಪ್ರಾಣವನ್ನು ಬಿಡದಂತೆ ಮಾಡು. ಅನ್ಯಾಯವಾಗಿ ಕೌರವ ವಂಶವನ್ನು ಹೆಸರಿಲ್ಲದಂತೆ ಮಾಡಿ ಕುಲಘಾತುಕನೆಂಬ ಅಪವಾದವನ್ನು ಹೊಂದಬೇಡ. ಕುರುವಂಶದ ಶೇಷವು ಸ್ವಲ್ಪ ಮಟ್ಟಿಗೆ ಇನ್ನೂ ಲೋಕದಲ್ಲಿ ಉಳಿದಿರಲಿ. ದುರ್ಯೋಧನ, ಪಾಂಡವರನ್ನು ಸಮೀಪಕ್ಕೆ ಸೇರಿಸಿಕೊಂಡರೆ ಅವರು ನಿನ್ನ ರಾಜ್ಯವನ್ನು ಅಪಹರಿಸುವರೆಂದು ಎಣಿಸಬೇಡ. ಮಹಾರಥರಾದ ಅವರು ನಿನ್ನನ್ನೇ ಯುವರಾಜ್ಯದಲ್ಲಿ ಇರಿಸುವರು. ನಿನ್ನ ತಂದೆಯಾದ ಧೃತರಾಷ್ಟ್ರನನ್ನೇ ಮುಖ್ಯ ರಾಜ್ಯದಲ್ಲಿ ನೆಲೆಗೊಳಿಸುವರು. ಅಪ್ಪ ರಾಜಕುಮಾರ, ನಿನ್ನನ್ನು ಕೈ ಸೇರಬೇಕೆಂದಿರುವ ಭಾಗ್ಯಲಕ್ಷ್ಮಿಯನ್ನು ಅನ್ಯಾಯವಾಗಿ ಅವಮಾನಗೊಳಿಸಿ ನಿರಾಕರಿಸಬೇಡ. ಪಾಂಡವರಿಗೆ ಸ್ವಲ್ಪ ಭಾಗವನ್ನು ಕೊಟ್ಟು ಅದರಿಂದ ಮಹತ್ತಾದ ಸಂಪತ್ತನ್ನು ನೀನು ಅನುಭವಿಸು. ನೀನು ಪಾಂಡವರೊಡನೆ ಸಮಾಧಾನಕ್ಕೆ ಮನಸ್ಸಿಡು. ನಿನ್ನ ಹಿತೈಷಿಗಳ ಮಾತನ್ನು ನಡೆಸು. ನಿನ್ನ ಮಿತ್ರರನ್ನು ಸಂತೋಷಗೊಳಿಸು. ಇದರಿಂದ ನೀನು ನಿನ್ನ ಸಮಸ್ತ ಪುತ್ರ ಮಿತ್ರ ಪರಿವಾರಗಳೊಡನೆ ಚಿರಕಾಲದವರೆಗೆ ಕ್ಷೇಮದಿಂದಿರುವೆ ಎಂದನು. ಇದು 124ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.